ಪ್ರಾಣನೇ ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೆ ದೆವ್ವ ಮಾತ್ರ ನಮಗೆ ಗೊತ್ತು ಎಲ್ಲಿದೆ ಅಂತ. ದೆವ್ವ ಸಿನಿಮಾಗಳಲ್ಲಿ ನೋಡಿದೀವಲ್ಲ ಗುರುಜಿ ಅಲ್ವಾ? ಸೊ ಹೀಗೆ ಗಾಳಿಲಿ ಓಡಾಡುತ್ತೆ, ಶ್ಯಾಡೋನಲ್ಲಿ ಓಡಾಡುತ್ತೆ, ಇಂಥವೇ ಗೊತ್ತಿರೋ ದೆವ್ವ ಅಲ್ವಾ? ಸೊ ಹೀಗೆ ಇದರ ಅಪೂರ್ಣತೆ ನಮಗೆ ಜಾಸ್ತಿ. ನಮಗೆ ದೇಹದಲ್ಲಿ ಎಲ್ಲಿ ಪ್ರಾಣ ಇದೆ ಅಂತಾನೆ ಗೊತ್ತಿಲ್ಲ, ಹೊರಗಡೆ ಇರೋವಂಥ ದೆವ್ವದ ಮೇಲೆ ನಮಗೆ ಬಹಳಷ್ಟು ನಂಬಿಕೆ. ಒಳಗಡೆ ಇರ್ತಕ್ಕಂಥ ಪ್ರಾಣದ ಮೇಲೆ ಅದರ ಸಂಪೂರ್ಣತೆನೇ ಇಲ್ದಲೇನೆ ಹೊರಗಡೆ ಇರ್ತಕ್ಕಂಥ ದೆವ್ವ ಭೂತಗಳಿಗೆ ಹೆದರಿದ್ರೆ ಅದು ನಿಮ್ಮ ಮೌಢ್ಯ ಆಗುತ್ತಷ್ಟೇ. ಸೊ ಹೀಗೆ ನಾವು ನಮ್ಮೊಳಗಿರ್ತಕ್ಕಂಥ ಸಂಪೂರ್ಣತೆನ ಗ್ರಹಿಕೆ ಮಾಡಿಕೊಂಡ್ರೆ ಈ ಕತ್ತಲು ಅನ್ನೋದು ದೊಡ್ಡ ಬೆಳಕಿನ ಥರ ಆಗ್ಬೋದು, ಅಲ್ಲೊಂದು ಜಗತ್ತು ಇರ್ಬೋದು. ಇದರ ಕಲ್ಪನೆಗೆ ನಾವು ಹೋಗೇ ಇಲ್ಲ. ನಾವು ಯಾಕೆಂದ್ರೆ ಭಯ ಅಂತ ಹೇಳ್ಬಿಟ್ಟು ಅದನ್ನು ತುಂಬಾ ದೂರ ಮಾಡಿ ಇಟ್ಬಿಟ್ಟಿದೀವಿ. ಅದನ್ನ ಸಾಕಾರ ಮಾಡೋದಕ್ಕೆ ಬಹಳಷ್ಟು ಜನ ಅದ್ರ ಪೂರಕವಾಗಿ ವರ್ಕ್ ಮಾಡಿದ್ದಾರೆ. ಅದು ನಮ್ಮನ್ನು ಈ ಥರ ತಳ್ಳಿದೆ ಅಷ್ಟೇ. ಆದ್ರೆ ನಿಮಗೆ ಕತ್ತಲು ಅಂದರೆ ಇನ್ನೊಂದು ಜಗತ್ತು ಅಂತ ನಿಮಗೆ ಗೊತ್ತಾದರೆ ನೀವು ಯಾವುದೇ ಕತ್ತಲಿಗೂ ಕೂಡ ಹೆದರೋದಿಲ್ಲ. ಈ ಕತ್ತಲಲ್ಲಿ ಜಗತ್ತು ಇದೆ ಅಂತ ಗೊತ್ತಾದರೆ ನಿಮಗೆ ಅಲ್ಲಲ್ಲಿ ಅದರ ಸಂಪೂರ್ಣತೆಗೆ ಹೋಗಿ ಎಲ್ಲವನ್ನು ನಿಂತು ಅನುಭವಕ್ಕೆ ತಗೊತೀರಾ. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ನಿಂತ್ಕೊಂಡು ನಾವು ಎಲ್ಲದನ್ನು ಕನ್ಕ್ಲೂಷನ್ ಮಾಡ್ತೀವಿ ಅಷ್ಟೇ. ಅಂದರೆ ನಾವು ಎಲ್ಲವನ್ನು ಅದನ್ನು ಒಂದು ರೀತಿಯಾಗಿ ಅದನ್ನು ಏನು ಮಾಡ್ತೀವಿ, ವಿಚಾರಧಾರೆಗಳಲ್ಲಿ ಮುಳುಗಿಸ್ತೀವಿ, ಆದರೆ ಅದರ ಸಂಪೂರ್ಣತೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ಖಾಲಿ ಅನ್ನೋದು ಏನಿದೆ, ಸೊ ಒಂದು ಖಾಲಿತನಕ್ಕೆ ಒಂದು ಚೊಂಬಲ್ಲಿ ನೀವು ಏನಾರ ಹಾಕ್ತೀನಿ ಅಂತ ಹೇಳಿದ್ರೆ, ಈಗ ಹಾಲು ಹಾಕ್ಬೋದು, ಮೊಸರು ಹಾಕ್ಬೋದು, ಏನಾರ ಹಾಕ್ಬೋದು. ನೀವು ಆ ಚೊಂಬೆ ಖಾಲಿ ಇರಲಿಲ್ಲ ಅಂತ ಹೇಳಿದ್ರೆ ನೀವೇನಾರ ಹಾಕೋಕ್ಕಾಗುತ್ತಾ? ಆಚೆ ಬೀಳುತ್ತಲ್ಲ ಗುರುಜಿ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಖಾಲಿಯಾಗಿರೋದಕ್ಕೆ ನಿಮಗೆ ನಿಮ್ಮೊಳಗೆ ನಿಮ್ಮ ಸ್ಥಿತಿ ಒಳಗಡೆ ನೀವು ಖಾಲಿತನದಲ್ಲಿದ್ದರೆ ನೀವು ಏನನ್ನಾರು ಗ್ರಹಿಸ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ, ಏನೋ ಗ್ರಹಿಕೆಗೆ ಬರೋದಿಲ್ಲ, ಎಲ್ಲವೂ ಕೂಡ ಮೇಲ್ಗಡೆ ಹೋಗುತ್ತೆ, ತುಂಬ ಹರಿಯುತ್ತೆ. ಹಿಂಗೆ ನಿಮ್ಮ ಮನಸ್ಸಿನೊಳಗಡೆ ಏನಾರೋ ಒಂದು ಕಲಿಬೇಕು, ಏನಾರೋ ಒಂದು ಪಡಿಬೇಕು ಅನ್ನೋ ಒಂದು ಖಾಲಿತನದ ಸ್ಥಿತಿ ಇದ್ದರೆ, ಈಗ ಒಂದು ಬುಕ್ಸ್ ಓದ್ತೀರಾ, ಬುಕ್ಸು ನನಗೆ ಎಲ್ಲದೂ ಗೊತ್ತಿದೆ ಅಂತ ಓದ್ತಿರೋ, ಗೊತ್ತಿಲ್ಲ ಅಂತ ಓದ್ತಿರೋ? ನಾವು ಒಂದು ಬುಕ್ಸನ್ನ ಗೊತ್ತಿಲ್ಲ ಅಂತ ಓದಿದ್ರೆ ಅದು ಚೆನ್ನಾಗಿ ನಮ್ಮ ತಲೆಗೆ ಹೋಗುತ್ತೆ. ನನಗಿದು ಗೊತ್ತು ಅಂತ ಹೇಳ್ಬಿಟ್ಟು ಮಹಾಭಾರತ ಓದಿ, ಯಾವ್ದಾರ ಬುಕ್ಕನ್ನು ಓದಿ ಆಗುತ್ತಾ? ನಿಮ್ಗೊಳಗಡೆ ಅರ್ಗಿಸ್ಕೊಳಕ್ಕಾಗುತ್ತಾ? ಗೊತ್ತೇ ಆಗೋದಿಲ್ಲ. ಹಂಗೇನೆ ನಾವು ನಮ್ಮೊಳಗೆ ಏನು ಗೊತ್ತಿಲ್ಲ ಅನ್ನೋ ರೀತಿ ಖಾಲಿತನದಿಂದ ಏನನ್ನಾರು ಗ್ರಹಿಕೆಗೆ ಜಾಸ್ತಿ ತಗೋಬೋದು. ಇದು ನಮ್ಮ ಜೀವನಕ್ಕೆ ತುಂಬ ಒಳ್ಳೆಯದು. ನಾವು ಏನು ಗೊತ್ತಿಲ್ಲ ಅಂದ್ಕೊಂಡ್ರೆ ಜಾಸ್ತಿ ಸಿಗುತ್ತೆ, ನಮಗೆಲ್ಲ ಗೊತ್ತಿದೆ ನಮಗೆ ಅಂತ ಅಂದ್ಕೊಂಡ್ರೆ ನಮಗೆ ಸಿಗೋದಿಲ್ಲ. ಇದಕ್ಕೋಸ್ಕರ ಶೂನ್ಯ ಖಾಲಿತನ ಅನ್ನೋದು ಬೇಕು.